quadratic equations. The standard form of a quadratic equation 2x square equals to 3x minus 5 is ಏನು ಕೇಳ್ತಾನೆ ರೀ ಇದ್ರದ್ದು ಸ್ಟ್ಯಾಂಡರ್ಡ್ ಫಾರ್ಮ್ ಕೇಳ್ತಾನೆ. ಜನರಲ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ ಏನೈತ್ರಿ ax square plus bx plus c is equals to 0 ಇದೆ 0 ಇರ್ತಾನೆ. ಅಂದರೆ ಇವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ಇದರಲ್ಲಿ ಇರಬೇಕು ಅಂತ ಮೀನಿಂಗ್. ಏನು ಬರೀತೀರಾ 2x square ಏನಾಗ್ತದೆ ರೀ ಲೆಫ್ಟಿಗೆ ಬರ್ತೈತಿ ಲೆಫ್ಟ್ ಸೈಡಿಗೆ ಬರ್ತೈತಿ ಮೈನಸ್ 3x ಪ್ಲಸ್ 5 ಈಸ್ ಈಕ್ವಲ್ಸ್ ಟು 0. ಎಲ್ಲೈತೆ ನೋಡ್ರಿ ಆಪ್ಷನ್ 2x square ಮೈನಸ್ 3x ಏನಾಗಲ್ರಿ ಆಗಲ್ಲ, ಯಾಕಂದ್ರೆ ಮೈನಸ್ 5 ಇದೆ. ಇಲ್ಲಿ ಏನೈತ್ರಿ ಇಲ್ಲಿನೂ ಮೈನಸ್ 5 ಇದೆ, ಇದನ್ನ ಆಗಲ್ಲ. ನೆಕ್ಸ್ಟ್ ಏನು ಬೇಕು ನನಗೆ 2x square ಮೈನಸ್ 3x ಪ್ಲಸ್ 5. ಆನ್ಸರ್ ಏನಾಗ್ತೈತಿ ನಮ್ಮದು ಡಿ ಆಗುತ್ತೆ. ಓಕೆನಾ. ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಏನು ಕೇಳತ್ತನ್ರಿ ಡಿಸ್ಕ್ರಿಮಿನೆಂಟ್ ಕೇಳ್ತಿದ್ದೇನೆ. ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಏನೈತ್ರಿ ಡಿಸ್ಕ್ರಿಮಿನೆಂಟ್ದು ಫಾರ್ಮುಲಾ ಡಿ ಈಕ್ವಲ್ಸ್ ಟು ಬಿ ಸ್ಕ್ವೈರ್ ಮೈನಸ್ 4ac ಅಂತ. ಓಕೆನಾ. ಇಲ್ಲಿ ನೋಡಿ ಇದರಲ್ಲಿ ಎ ವ್ಯಾಲ್ಯೂ ಏನಾಗ್ತೈತ್ರಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ಕಂಪ್ಯಾರಿಸನ್ ಮಾಡಿ ಎ ವ್ಯಾಲ್ಯೂ ಏನಾಗ್ತೈತ್ರಿ 1 ಆಗುತ್ತೆ. 1 ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್ ಏನಾಗ್ತೈತ್ರಿ 1 ಆಗುತ್ತೆ. ಬಿ ಏನಾಗ್ತೈತ್ರಿ ಬಿ ಈಕ್ವಲ್ಸ್ ಟು 4 ಸಿ ಈಕ್ವಲ್ಸ್ ಟು ಎಷ್ಟು ಆಗ್ತೈತ್ರಿ 4 ಆಗುತ್ತೆ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇಲ್ಲಿ ಬಿ ಅಂದರೆ ಎಷ್ಟೈತಿ 4 ಇದೆ. 4 ಸ್ಕ್ವಯರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ ಎಷ್ಟೈತ್ರಿ ಎ ವ್ಯಾಲ್ಯೂ 1 ಇದೆ, ಸಿ ವ್ಯಾಲ್ಯೂ 4 ಇದೆ. 16 16 ಮೈನಸ್ 16 ಈಸ್ ಈಕ್ವಲ್ಸ್ ಟು 0. ವ್ಯಾಲ್ಯೂ ಏನಾಗ್ತೈತ್ರಿ ಡಿಸ್ಕ್ರಿಮಿನೆಂಟ್ 0 ಆಗುತ್ತೆ. ಆಪ್ಷನ್ ಏನಾಗುತ್ತೆ ಎ ಆಗುತ್ತೆ. Find the roots of the quadratic equation x square plus 7x plus 10 equals to 0 by factorization method ಅಂತ. by factorization method ನೋಡ್ರಿ x square plus 7x plus 10 is equals to 0. ಓಕೆನಾ. by factorization method ಅಂತಂದ್ರೆ ಈ ಟರ್ಮ್ ಏನು ಮಾಡಬೇಕು ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಬೇಕು. ಯಾವ ಥರ ಅಂತಂದ್ರೆ ಇಲ್ಲಿ ನೋಡಿ ಫಸ್ಟ್ ಇವೆರಡನ್ನೂ ಏನು ಮಾಡಿ ಮಲ್ಟಿಪ್ಲೈ ಮಾಡಿ 10 ಇಂಟು ಎಕ್ಸ್ ಸ್ಕ್ವೇರ್ ಏನಾಗುತ್ತೆ 10x square ಇವೆರಡು ನಮ್ಮ ಇದ್ರ ಫ್ಯಾಕ್ಟರ್ಸ್ ಬರೀರಿ 2x 5x 2 5 10 x ಇಂಟು x ಸ್ಕ್ವೇರ್ ಆಗುತ್ತೆ. ಇವನ್ನ ಆ್ಯಡ್ ಮಾಡಿ ಮಲ್ಟಿಪ್ಲೈ ಮಾಡಿದರೆ ಇದು ಬರಬೇಕು ಆನ್ಸರ್. ಓಕೆನಾ. ಲಾಸ್ಟ್ ಟರ್ಮ್ ಬರಬೇಕು. ಅದೇ ಏನಪ್ಪ ಅಂತಂದರೆ ಎರಡು ಪ್ರಾಡಕ್ಟ್ ಮತ್ತು ನೆಕ್ಸ್ಟ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಮಿಡಲ್ ಟರ್ಮ್ ಬರಬೇಕು ರೀ. ಇದು 7x ಬರಬೇಕು. 7x ಬರ್ಬೇಕಂದ್ರೆ ಏನು ಬರೀತೀರಿ ಇಲ್ಲಿ ಪಾಸಿಟಿವ್ ಬರೀತೀರಾ ಪ್ಲಸ್ ಇಂಟು ಪ್ಲಸ್ 2x ಪ್ಲಸ್ 5x ಏನಾಗುತ್ತೆ 7x ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5x ಪ್ಲಸ್ 10 ಈಕ್ವಲ್ಸ್ ಟು 0. ಇದರಲ್ಲಿ ಏನು ಕಾಮನ್ ಬರ್ತೈತೆ ರೀ ಎಕ್ಸ್ ಕಾಮನ್ ಬರುತ್ತೆ. ಎಕ್ಸ್ ಪ್ಲಸ್ 2 ಪ್ಲಸ್ 5x ಪ್ಲಸ್ 2 ಈಸ್ ಈಕ್ವಲ್ಸ್ ಟು 0. ನೆಕ್ಸ್ಟ್ ಏನಾಗುತ್ತೆ ರೀ ಎಕ್ಸ್ ಪ್ಲಸ್ 2 ಕಾಮನ್ ಆಗುತ್ತೆ. ಎಕ್ಸ್ ಪ್ಲಸ್ 2 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತೈತೆ ರೀ x plus this one is 5 is equals to 0. Okay. Next x plus 2 is equals to 0. Next x plus 5 is equals to 0. ಏನು ಮಾಡ್ತೀರಾ ಇವಾಗ ಇದು ಈ ಸೈಡ್ ಬಂದ್ರೆ ಏನಾಗುತ್ತೆ ನೆಗೆಟಿವ್ ಆಗುತ್ತೆ -2. ದಿಸ್ ಒನ್ x is equals to -5 ಆಗುತ್ತೆ. ಓಕೆನಾ. x equals to -2 then x equals to -5 ಆಗುತ್ತೆ. ಏನು ಹೇಳ್ತಾನ್ರಿ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದಾಗ ಈ ಮೆಥಡಿಂದ ಏನು ಮಾಡಬೇಕು ಸಾಲ್ವ್ ಮಾಡಬೇಕು. ಓಕೆನಾ. ನೋಡಿ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ 2x square plus x minus 6 equals to 0. ಫಸ್ಟ್ ಏನು ಮಾಡಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿ 2 ಇಂಟು 2x ಇಂಟು -6 ಅಂದ್ರೆ ಎಷ್ಟಾಗ್ತದೆ ರೀ -12x square -12x square -12x square ಆಗುತ್ತಾ. ಇದನ್ನ ಏನು ಮಾಡ್ರಿ ಇವಾಗ ಸ್ಪ್ಲಿಟ್ ಮಾಡಿ ಯಾವ ನಂಬರಿಂದ ಮಾಡೋಣ 3 4 12 ಆಗುತ್ತೆ ರೀ. 3 4 12 3 ಇಂಟು 4 12 x ಇಂಟು x ಸ್ಕ್ವೇರ್ ಆಗುತ್ತಾ. ಇದು ಯಾವ್ದು ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಏನು ಬರಬೇಕು ರೀ ನಮಗೆ +x ಬರಬೇಕು. ಸಪೋಸ್ ಏನಾದರೂ ಎಡಿಷನ್ ಮಾಡಿದೆ ಅಂತ ಇಟ್ಕೊಳ್ಳಿ 7x ಆಗುತ್ತೆ. ಈಗ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಆ ಸಬ್ಸ್ಟ್ರಾಕ್ಷನ್ ಮಾಡಬೇಕಂದ್ರೆ
ಇಲ್ಲಿ ಯಾವ ಸೈನ್ ಇದೆ ನೋಡ್ರಿ, ಇದನ್ನ ಬಿಗ್ಗರ್ ನಂಬರಿಗೆ ಕೊಡಬೇಕು, ಮೈನಸ್ ಆಗುತ್ತೆ. ಓಕೆನಾ? ಇದೇನಾಗುತ್ತೆ ರೀ ಇವಾಗ ಎಕ್ಸ್ ಆಗುತ್ತೆ. 2x ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ ಯಾವ್ದು ನಡೆಯುತ್ತೆ 4x ಮೈನಸ್ 3x ಮೈನಸ್ 6 = 0. ಇಲ್ಲಿ ಏನು ಕಾಮನ್ ಬರ್ತೈತೆ ರೀ? 2x ಕಾಮನ್ ಬರುತ್ತೆ, 2x ಕಾಮನ್ ಬರುತ್ತೆ, x ಪ್ಲಸ್ 2 ಮೈನಸ್ ಇಲ್ಲಿ ಏನು ಕಾಮನ್ ಬರ್ತೈತೆ ರೀ? 3 ಕಾಮನ್ ಬರುತ್ತೆ, 3 ಕಾಮನ್ ಬಂದ್ರೆ ಏನು ಬರ್ತೈತೆ ರೀ? x ಇದು ಪ್ಲಸ್ 2 = 0. ನೆಕ್ಸ್ಟ್ ಇಲ್ಲಿ ಏನು ಕಾಮನ್ ಬರ್ತೈತೆ ರೀ? x ಪ್ಲಸ್ 2 ಕಾಮನ್ ಬರುತ್ತೆ, x ಪ್ಲಸ್ 2 ಕಾಮನ್ ಇದು ಬಂದರೆ ಇಲ್ಲಿ ಏನು ಬರ್ತೈತೆ ರೀ? 2x ಮೈನಸ್ 3 = 0. ನೆಕ್ಸ್ಟ್ x ಪ್ಲಸ್ 2 = 0, ದೆನ್ 2x ಮೈನಸ್ 3 = 0 ಬರುತ್ತೆ. ಇದು x = ಇಲ್ಲೇ ಇಡ್ರಿ, ಇದನ್ನ ಆ ಸೈಡ್ ಇದ್ದರೆ ಏನಾಗುತ್ತೆ ರೀ? ಮೈನಸ್ 2 ಆಗುತ್ತೆ. ಇದು 2x = 3, x = 3/2 ಆಗುತ್ತೆ. ರೂಟ್ಸ್ ಏನೇನಾಗ್ತಾವೆ ರೀ? ರೂಟ್ಸ್ ಏನೇನಾಗ್ತಾವೆ? 3/2 ಆಗುತ್ತೆ, 3/2 ಆಗುತ್ತೆ. ನೋಡ್ರಿ ಏನು ಫೈಂಡ್ ಔಟ್ ಮಾಡಕ್ಕೆ ಹೇಳಿದಾನೆ? ಡಿಟರ್ಮೈನ್ ದ ನೇಚರ್ ಆಫ್ ದ ರೂಟ್ಸ್ ಅಂತ ಹೇಳ್ತಿದ್ದಾನೆ. ನೇಚರ್ ಆಫ್ ದ ರೂಟ್ಸ್ ಅಂದ್ರೆ ಏನು ಮಾಡ್ಬೇಕ್ರಿ? ಫಸ್ಟ್ ಬರೀರಿ, ಗಿವನ್ 3x ಮೈನಸ್ 2 = -1 ಅಂತ. ಓಕೆನಾ? ಫಸ್ಟ್ ಇದು ಮಲ್ಟಿಪ್ಲೈ ಮಾಡಿ. ಇಟ್ ಈಸ್ ನಾಟ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್. ಫಸ್ಟ್ ಏನು ಮಾಡಿ? ಮಲ್ಟಿಪ್ಲೈ ಮಾಡಿ. 3 × 3 9x ಸ್ಕ್ವಯರ್, 3x ಇಂಟು 2 ಮಾಡಿದ್ರೆ ಎಷ್ಟು ಬರ್ತದೆ? 6. x = -1. Now it is not in the standard form. -6x ಈ ಸೈಡ್ ಬಂದು ಏನಾಗ್ತದೆ? ಪಾಸಿಟಿವ್ ಆಗುತ್ತೆ. 1 = 0. ಇವಾಗ ಏನು ಫೈಂಡ್ ಔಟ್ ಮಾಡಕ್ಕೆ ಹೇಳಕತ್ತಾನ್ರಿ? ನೇಚರ್ ಆಫ್ ದಿ ರೂಟ್ಸ್ ಅಂತ ಹೇಳ್ತದೆ. ನೇಚರ್ ಆಫ್ ದಿ ರೂಟ್ಸ್ ಅಂದ್ರೆ ಏನು ಮಾಡ್ಬೇಕ್ರಿ? ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಹಾಕ್ರಿ. b² - 4ac ವ್ಯಾಲ್ಯೂಸ್ ಬರ್ಕೋರಿ. a b c ವ್ಯಾಲ್ಯೂ ಬರ್ಕೋರಿ. a = 9, b = -6, c = 1. ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇಲ್ಲಿ -6 ಹೋಲ್ ಸ್ಕ್ವೇರ್ ಮೈನಸ್ 4 × 9 × 1 ಇದೇನಾಗ್ತೈತಿ? -6 x ಸ್ಕ್ವೇರ್ ಇರ್ತದೆ. -6 ಹೋಲ್ ಸ್ಕ್ವೇರ್ ಇದ್ರೆ ಎಷ್ಟಾಗ್ತೈತಿ? 36 ಮೈನಸ್ 0 ಬರುತ್ತೆ. 0 ಗೊತ್ತಪ್ಪ ಅಂತಂದರೆ ನೇಚರ್ ಆಫ್ ದಿ ರೂಟ್ಸ್ ಏನಾಗಿರ್ತಾವ್ರಿ? Therefore when discriminant is 0, therefore the nature of the roots are real and equal. Real and equal ಆಗಿರುತ್ತೆ. ಅದೇ ಸಪೋಸ್ ಏನಾದರೂ d is greater than 0 ಬಂದರೆ ಏನಾಗ್ತೈತಿ? 2 distinct real roots exist. 2 distinct real roots exist. ರಿಯಲ್ ರೂಟ್ಸ್ ಸಿಗುತ್ತೆ. ಅದೇನಾದರೂ d is less than 0 ಸಿಗ್ತಾರೆ, no root exist. ನೋ ರೂಟ್ ಎಕ್ಸಿಸ್ಟ್ ಅಂತ ಅಂದರೆ ಇಲ್ಲಿ ಏನಾಗಲ್ರಿ? ರೂಟ್ಸು ಎಕ್ಸಿಸ್ಟ್ ಆಗಲ್ಲ. ಇಲ್ಲಿ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ k ಫಾರ್ ವಿಚ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಹಾಸ್ 2 ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಅಂತ ಇರ್ತಾನೆ. ಯಾವ ಥರ ಮಾಡ್ತೀರಿ? ಅವನೇ ಹೇಳ್ತಾನೆ ಏನಪ್ಪ ಅಂತಂದರೆ 2 ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಅಂತ. 2 ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಅಂತ ಹೇಳ್ತಾನಪ್ಪ ಅಂತಂದರೆ ಡಿಸ್ಕ್ರಿಮಿನೆಂಟ್ ಏನಾಗಿರ್ತೈತಿ ರೀ? 0 ಆಗಿರ್ತೈತಿ. ಡಿಸ್ಕ್ರಿಮಿನೆಂಟ್ ಏನಾಗಿರ್ತೈತಿ? 0 ಆಗಿರ್ತೈತಿ. ಹಿಯರ್ ಗಿವನ್ ಬರ್ಕೋರಿ. ಗಿವನ್ ಏನು ಕೊಟ್ಟಿದ್ದಾನೆ ರೀ? q of x minus 2 plus 6 = 0. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಇದು ಏನಾಗ್ತೈತಿ? k × x kx² minus 2kx plus 6 = 0. Here a value is k, b value is -2k, c value is 6. ಓಕೆ, ಡಿಸ್ಕ್ರಿಮಿನೆಂಟ್ ಏನಾಗಿರ್ತೈತಿ? 0 ಆಗಿರುತ್ತೆ. ಡಿಸ್ಕ್ರಿಮಿನೆಂಟ್ 0 ಇರುತ್ತೆ. ಯಾಕಪ್ಪ ಅಂದರೆ 2 ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್ ಅಂತ ಹೇಳ್ತಿದ್ದಾನೆ. ಫಾರ್ಮುಲಾ ಹಾಕೋ.
ಡಿ ಈಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಡಿ ವ್ಯಾಲ್ಯೂ ಏನೈತ್ರಿ 0 ಇದೆ. ಈಸ್ ಈಕ್ವಲ್ಸ್ ಟು ಪಿ. ಪಿ ಅಂದರೆ ಏನೈತ್ರಿ ಮೈನಸ್ 2k ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದರೆ ಏನೈತಿ ಕೆ ಐತಿ. ಕೆ ಸಿ ಸಿ ಅಂದರೆ ಎಷ್ಟೈತ್ರಿ 6 ಇದೆ. ಇದೇನು ಮಾಡ್ತೀವಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗ್ತದೆ ರೀ 4k² ಮೈನಸ್ 6 4 24k. ಓಕೆ, ಇಲ್ಲಿ ಏನು ಕಾಮನ್ ತೆಗಿಬೋದು ನೋಡಿ. ಏನು ಕಾಮನ್ ತೆಗಿಬೋದು ರೀ ಇಲ್ಲಿ 4 ಕಾಮನ್ ತೆಗಿಬೋದು, ಕೆ ಕಾಮನ್ ತೆಗಿಬೋದು. ಕಾಮನ್ ತೆಗೆದ್ರೆ ಏನು ಹೋಗ್ತೈತೆ ರೀ ರಿಮೈನಿಂಗ್ ಕೆ ಮೈನಸ್ 6 ಆಗುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ ಎರಡು ಫ್ಯಾಕ್ಟರ್ಸ್ ಬಂತು ಆಯ್ತಾ, ಎರಡು ಪ್ರಾಡಕ್ಟ್ ಬಂತು. ಇಲ್ಲಿ ನೋಡಿರಿ 4k ಈಸ್ ಈಕ್ವಲ್ಸ್ ಟು 0, ದೆನ್ k ಮೈನಸ್ 6 ಈಕ್ವಲ್ಸ್ ಟು 0. k ಈಕ್ವಲ್ಸ್ ಟು 0, ನೆಕ್ಸ್ಟ್ k ಈಕ್ವಲ್ಸ್ ಟು 6 ಬರುತ್ತೆ. ಅಂದರೆ ಇದರಲ್ಲಿ ಕೆ ವ್ಯಾಲ್ಯೂ ಯಾವುದು ಅಂತ, ಕೆ ವ್ಯಾಲ್ಯೂ ಯಾವುದು ಅಂತ ಹೇಳ್ತೀರಾ. ಸಪೋಸ್ ನೀವು ಏನಾದರೂ k ಈಕ್ವಲ್ಸ್ ಟು 0 ಹಾಕೊಂಡ್ರೆ ಹೋಗ್ರಿ ಇಲ್ಲಿ. ಸಪೋಸ್ k ಈಕ್ವಲ್ಸ್ ಟು 0 ಹಾಕಿದ್ರೆ ಸುಮ್ಮನೆ ಇಲ್ಲಿ ಎಕ್ಸ್ಟ್ರಾ ಹೇಳತ್ತೀನಿ ರೀ, ಇದೇನು ಬರೀ ಅವಶ್ಯಕತೆ ಇಲ್ಲ. x² ಮೈನಸ್ 2kx ಪ್ಲಸ್ 6 ಈಕ್ವಲ್ಸ್ ಟು 0 ಇದೆ. ಸಪೋಸ್ ನೀವು k ಈಕ್ವಲ್ಸ್ ಟು 0 ಅಂತ ಹೇಳಿದರೆ k ಈಕ್ವಲ್ಸ್ ಟು 0 ಅಂತ ಹೇಳಿ ಏನಂತೀವಿ 0 x² ಮೈನಸ್ 2 ಇಂಟು 0 ಇಂಟು x ಪ್ಲಸ್ 6 ಈಕ್ವಲ್ಸ್ ಟು 0. 0 ಇಂಟು ಎನಿಥಿಂಗ್ ಇಸ್ 0 ಮೈನಸ್ 0 ಪ್ಲಸ್ 6 ಈಕ್ವಲ್ಸ್ ಟು 0. ನೆಕ್ಸ್ಟ್ ಏನಾಗ್ತದೆ ಇದು 6 ಈಕ್ವಲ್ಸ್ ಟು 0. ಇಟ್ ಈಸ್ ಪಾಸಿಬಲ್? ಇಟ್ ಈಸ್ ಪಾಸಿಬಲ್? ನೋ, ಇಟ್ ಈಸ್ ನಾಟ್ ಪಾಸಿಬಲ್. ಇದು ಬರಲ್ಲ ರೀ ಆಯಿತಾ. ಅದಕ್ಕೆ ಏನಿದೆ ಇದು ಈಕ್ವಲ್ ಆಗ್ತೈತೇನು ರೀ. ಇಲ್ಲಿ 0 ಆಗಿಬಿಟ್ಟಪ್ಪ ಅಂದರೆ ಇಟ್ ಈಸ್ ನಾಟ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್ ಆಗುತ್ತೆ. ಓಕೆನಾ, ಅದಕ್ಕೆ ಏನಾಗಲ್ಲ ರೀ, ಇಟ್ ಈಸ್ ನೆಗ್ಲಿಜಿಬಲ್. ದೇರ್ಫೋರ್ k ಈಸ್ ಈಕ್ವಲ್ಸ್ ಟು 6 ಅಂತಂದರೆ ಏನಾಗ್ತೈತೆ ನಮ್ಮದು, ಇದು ಹಾಕಿದರೆ ನಮ್ಮದು ಕ್ವಾಡ್ರಾಟಿಕ್ ಇಕ್ವೇಷನ್ ಸಿಗಲ್ಲ. ಅದ್ರ ವ್ಯಾಲ್ಯೂ ಎಷ್ಟಾಗಿರುತ್ತಪ್ಪ ಅಂದರೆ k ಈಕ್ವಲ್ಸ್ ಟು 6 ಆಗಿರುತ್ತೆ. ಇಲ್ಲಿ ನೋಡಿ, ದ ಏರಿಯಾ ಆಫ್ ದ ರೆಕ್ಟಾಂಗ್ಯುಲರ್ ಪ್ಲಾಟ್ ಈಸ್ 528 meter square. The length of the plot is 1 more than it twice its breadth. Find the length and the breadth of the plot ಅಂತ ಹೇಳ್ತದೆ. ಓಕೆ, given ಏನು ಹೇಳತ್ತಂದ್ರಿ ದ ಏರಿಯಾ ಆಫ್ ದಿ ರೆಕ್ಟಾಂಗ್ಯುಲರ್ ಪ್ಲಾಟ್. ಇಲ್ಲೊಂದು ರೆಕ್ಟಾಂಗ್ಯುಲರ್ ಪ್ಲಾಟ್ ಇದೆ. ಆ ಪ್ಲಾಟ್ ಏರಿಯಾ ಎಷ್ಟೈತೆ ಅಂತ ಹೇಳತ್ತನ್ರಿ. ಪ್ಲಾಟ್ ಏರಿಯಾ ಎಷ್ಟೈತೆ ಅಂತ್ರಿ 528 ಇದೆ. 528 ಇದೆ. ದ ಲೆಂತ್ ಆಫ್ ದ ಪ್ಲಾಟ್ ಈಸ್, ದ ಲೆಂತ್ ಆಫ್ ದ ಪ್ಲಾಟ್, ಈ ಲೆಂತ್ ಆಫ್ ದ ಪ್ಲಾಟ್ ಏನಿದೆಯಪ್ಪ ಅಂತಂದ್ರೆ 1 more than twice its breadth ಅಂತ. ಈ ಬ್ರೆಡ್ತ್ಗಿಂತ ಎಷ್ಟೈತ್ರಿ, ಬ್ರೆಡ್ತ್ಗಿಂತನೂ ಜಾಸ್ತಿ ಐತಂತ. ಎಷ್ಟು 1 more than twice its breadth ಅಂತ ಹೇಳ್ತಾನೆ ನೋಡಿ. ಫಸ್ಟ್ ಲೆಟ್ breadth be the x, x ಅಂತ ತೊಗೊಳ್ಳಿ. ದೆನ್ ಲೆಂತ್ ಏನಾಗ್ತೈತೆ ರೀ ಕರೆಕ್ಟಾಗಿ ನೋಡಿರಿ. ಲೆಂತ್ ಆಫ್ ದ ಪ್ಲಾಟ್ ಈಸ್ ಅಂದರೆ ಈಕ್ವಲ್ ಆಗಬೇಕು 1 more ಅಂತ ಹೇಳ್ತಿದ್ದಾನಪ್ಪ ಅಂದರೆ +1 ಅಂತ. ದೆನ್ ಟ್ವಾಯ್ಸ್ ಇಟ್ಸ್ ಬ್ರೆಡ್ತ್ ಅಂತ. ಆ ಬ್ರೆಡ್ತದ್ದು ಏನಾಗಿರ್ತೈತೆ ರೀ ಟ್ವಾಯ್ಸ್ ಆಗಿರುತ್ತೆ ಅಂತ. ಓಕೆನಾ, ನೆಕ್ಸ್ಟ್ ಫೈಂಡ್ ದ ಲೆಂತ್ ಬ್ರೆಡ್ತ್ ಅಂತ ಹೇಳೋಯ್ತಾನೆ. ಇವಾಗ ಬ್ರೆಡ್ತ್ ಗೊತ್ತೈತಿ, ದೆನ್ ಲೆಂತ್ ಗೊತ್ತೈತಿ. ಇದು ಏರಿಯಾ ಆಫ್ ದಿ ರೆಕ್ಟಾಂಗ್ಯುಲರ್ ಪ್ಲಾಟ್. ಏರಿಯಾ ಆಫ್ ರೆಕ್ಟಾಂಗಲ್ ಫಾರ್ಮುಲಾ ಏನು ಬರ್ತೈತೆ ರೀ ಲೆಂತ್ ಇಂಟು ಬ್ರೆಡ್ತ್ ಬರುತ್ತೆ. ಏರಿಯಾ ಎಷ್ಟು ಕೊಟ್ಟನ್ರಿ 528 ಕೊಟ್ಟಾನ. 528 ಕೊಟ್ಟಾನ. ಇವಾಗ ಲೆಂತ್ ಎಷ್ಟಾಗ್ತೈತೆ ರೀ ಇದ್ರದ್ದು ಎಕ್ಸ್ ಆಗುತ್ತೆ. ಬ್ರೆಡ್ತ್ ಎಷ್ಟಾಗುತ್ತೆ ರೀ 2x + 1 ಆಗುತ್ತೆ. 2x + 1 ಆಗುತ್ತೆ. 528 ಈಸ್ ಈಕ್ವಲ್ಸ್ ಟು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 2 × x ಮಾಡಿದ್ರೆ 2x × x ಮಾಡಿದ್ರೆ ಏನು ಬರುತ್ತೆ 2x² + x. ಇಲ್ಲಿ ಏನಾಗ್ತದೆ ರೀ 2x² + x. ಇದು ನೋಡಿ, ಇದು ನಾನು ಆ ಸೈಡ್ ತೊಗೊಂಡ್ರಿ 528 ಈಸ್ ಈಕ್ವಲ್ಸ್ ಟು 0. 528 ಈಸ್ ಈಕ್ವಲ್ಸ್ ಟು 0. ಲೆಂತ್ ಮತ್ತು ಬ್ರೆಡ್ತ್ ಫೈಂಡ್ ಔಟ್ ಮಾಡೋಕ್ಕೆ ಏನಂದರೆ ಏನು ಮಾಡಬೇಕು ರೀ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ ಫಸ್ಟ್ ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರ್ತೈತೆ ರೀ 528 × 2.
1056 ಬರುತ್ತೆ. ಆ 1056ನ ಏನು ಮಾಡಬೇಕು ಇವಾಗ ಫ್ಯಾಕ್ಟ್ರೈಸ್ ಮಾಡಬೇಕು. ಯಾವ ಥರ ಫ್ಯಾಕ್ಟ್ರೈಸ್ ಮಾಡ್ತೀರಿ ಅಂತ ಹೇಳ್ತೀನಿ ನೋಡಿ. ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮೆಥಡಿಂದ ಚೆಕ್ ಮಾಡಬೇಕು. 1056 ಇದೆನಾ, ಫಸ್ಟ್ 2 ಇಂದ ಮಾಡಿ. 2 5 2 2 2 8 2 2 2 6 2 4 2 1 2 3 2 2 2 6 2 6 2 3 2 3 ನೆಕ್ಸ್ಟ್ 11 ನೆಕ್ಸ್ಟ್ 11 1 ಓಕೆನಾ. ಇವಾಗ ನೋಡಿ ಮಲ್ಟಿಪ್ಲೈ ಮಾಡಿದರೆ 1056 ಬರಬೇಕು. ನೆಕ್ಸ್ಟ್ ಏನಾದರೂ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದರೆ ಪ್ಲಸ್ ಎಕ್ಸ್ ಬರಬೇಕು. ಯಾವ ಥರ ಮಾಡ್ತಾರೆ ನೋಡಿ, ಚೆಕ್ ಮಾಡ್ಕೋಬೇಕು. 2 2 4 4 2 8 8 2 16 16 ಇದು ಮಾಡಿ ಎಷ್ಟು ಬರುತ್ತೆ 66 ಆಗುತ್ತೆ ಅಲ್ರಿ. 3 2 6 6 × 11 ಮಾಡಿದ್ರೆ 66 ಆಗುತ್ತೆ ನೋಡಿ. ಎಡಿಷನ್ ಮಾಡಿದರೆ ಜಾಸ್ತಿ ಬರುತ್ತೆ, ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಜಾಸ್ತಿ ಬರ್ತೈತಿ. ಇದು ಆಗಲ್ಲ. ಎಷ್ಟು ಬರುತ್ತೆ 0 50 ಬರುತ್ತೆ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಎಲ್ಲದು. ನೆಕ್ಸ್ಟ್ ಚೆಕ್ ಮಾಡಬೇಕು ಯಾವ ಥರ ಅಂದ್ರೆ ಇದೇ ನಂಬರ್ಸ್ನ ಈಗ ನೆಕ್ಸ್ಟ್ ನೋಡಿ ಇಲ್ಲಿಗೆ ಬರ್ರಿ. ಎಷ್ಟಾಯ್ತು ರೀ 2 2 4 4 2 8 8 2 16 16 2 30 30 32 32 11 3 33 ಓಕೆ ಬರುತ್ತೆ ನೋಡಿರಿ ಇಲ್ಲಿ. ಮಲ್ಟಿಪ್ಲೈ ಮಾಡಿದರೆ ಏನು ಬರಬೇಕು ರೀ 1056 ಎಕ್ಸ್ ಸ್ಕ್ವೇರ್ ಬರಬೇಕು. ಓಕೆನಾ, ಎಕ್ಸ್ ಇಂಟು ಎಕ್ಸ್ ಮಾಡಿ. ಅದೇ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದರೆ ಏನು ಬರಬೇಕಂತ ಇದೆ, ಮಿಡಲ್ ಟರ್ಮ್ ಬರಬೇಕಂತ ಇದೆ. ಈ ಮಿಡಲ್ ಟರ್ಮು ಅವು ಎಡಿಷನ್ ಮಾಡಿದ್ರೆ ಎಷ್ಟು ಬರುತ್ತೆ 65 ಬರುತ್ತೆ. ಎಡಿಷನ್ ಮಾಡಿದ್ರೆ 65 ಬರುತ್ತೆ. ಬೇಡ, ಏನು ಮಾಡಬೇಕು ಈಗ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಸಬ್ಸ್ಟ್ರಾಕ್ಷನ್ ಮಾಡ್ತಿದ್ದೀರಾ ಇಲ್ಲಿ ನೋಡಿ, ಮಿಡಲ್ ಟರ್ಮಲ್ಲಿ ಇದೆಯಲ್ಲ ಅದಕ್ಕೆ ಬಿಗ್ಗರ್ ನಂಬರಿಗೆ ಕೊಟ್ಬಿಡ್ಬೇಕು ರೀ. ಸೈನ್ ಬಿಗ್ಗರ್ ನಂಬರಿಗೆ ಕೊಡ್ಬೇಕು ಆಯಿತಾ. ಪ್ಲಸ್ ಮೈನಸ್, ಪ್ಲಸ್ ಇಂಟು ಮೈನಸ್ ಮೈನಸ್. ಯಾಕೆ ಹೇಳ್ರಿ ಮೈನಸ್ ಸೈನ್ ಇದೆ, ಮೈನಸ್ ಸೈನ್ ಇದೆ. ಓಕೆ, ಎಷ್ಟಾಗುತ್ತೆ ಆನ್ಸರ್ ಇದು ಎಕ್ಸ್ ಆಗುತ್ತೆ. ಗೊತ್ತಾಯ್ತಲ್ಲ ರೀ. ಇದೆ ಈ ಥರ ಕ್ವಶನ್ ಏನಾದರೂ ಬಂದರೆ ಈ ಮೆಥಡಿಂದ ಸ್ಪ್ಲಿಟ್ ಮಾಡಿ ಅದು ಚೆಕ್ ಮಾಡ್ಕೋಬೇಕು ಬರುತ್ತೆ. ಎಷ್ಟು ಬಂದರೆ ಫ್ಯಾಕ್ಟರ್ಸ್ 2x² 2x² ಪ್ಲಸ್ ಎಕ್ಸ್ ಎಷ್ಟೆಷ್ಟು ಬಂದ್ರಿ 32x ಮೈನಸ್ 32x ಪ್ಲಸ್ 33x 33x ಮೈನಸ್ ಎಷ್ಟು ಬರ್ತದೆ 528 ಈಸ್ ಈಕ್ವಲ್ಸ್ ಟು 0. ಇಲ್ಲಿ ಏನು ಕಾಮನ್ ಬರ್ತೈತೆ ರೀ ಎಕ್ಸ್ ಕಾಮನ್ ಬರುತ್ತೆ. 2 ಇಂದ ಇದು ಕ್ಯಾನ್ಸಲ್ ಆಗುತ್ತೆ, 2 ಕಾಮನ್ ಬರುತ್ತೆ. ಏನು ಬರ್ತೈತೆ ಇಲ್ಲಿ ಎಕ್ಸ್ ಮೈನಸ್ 2 1 2 2 1 2 2 6 12 ಪ್ಲಸ್ ಇಲ್ಲಿ ಏನು ಟೆನ್ಷನ್ ತೊಗೊಬೇಡ್ರಿ. ಇದು ಮಲ್ಟಿಪ್ಲೈ ಮಾಡಿ ನೋಡಿದ್ರೆ ಸೇಮ್ ಬರ್ತೈತೆ ಆಯಿತಾ. ಎಕ್ಸ್ ಮೈನಸ್ 16 ಈಸ್ ಈಕ್ವಲ್ಸ್ ಟು 0. ಇಲ್ಲಿ ಏನು ಕಾಮನ್ ಬರ್ತೈತೆ ರೀ ಎಕ್ಸ್ ಮೈನಸ್ 16 ಇಲ್ಲಿ ಕಾಮನ್ ಬಂದರೆ ಇದೇನು ಬರ್ತೈತಿ 2x ಪ್ಲಸ್ 33 ಈಸ್ ಈಕ್ವಲ್ಸ್ ಟು 0. x minus 16 equals to 0, then 2x plus 33 is equals to 0. x equals to ಏನಾಗುತ್ತೆ 16 ಆಗುತ್ತೆ. this one 2x equals to minus 33, x is equals to minus 32, 33 divided by 2 ಬರುತ್ತೆ. 33 divided by 2 ಬರುತ್ತೆ. ಬಟ್ ಯಾವಾಗಲೂ ನಾವು ಏನು ಹೇಳ್ತೀವಿ ರೀ ಲೆಂತ್ ನೆಗೆಟಿವಲ್ಲಿ ಇದೆ ಅಂತ ಹೇಳ್ತೀವ, -5 ಇದೆ. ಲೆಂತ್ -5 ಸೆಂಟಿಮೀಟ್ರ್ ಇದೆ ಅಂತ ಹೇಳ್ತೇವ, ಅಥವಾ -33 divided by 2 ಸೆಂಟಿಮೀಟ್ರ್ ಇದೆ ಅಂತ ಹೇಳ್ತೇವೆ. ಹೇಳಕ್ಕೆ ಬರಲ್ಲ. ಇವಾಗ ಏನು ನೋಡಿ, ಇವಾಗ ಇದು ಪಾಸಿಟಿವ್ ವ್ಯಾಲ್ಯೂನ ತೊಗೋಬೇಕು. ದೇರ್ಫೋರ್ ಬ್ರೆಡ್ತ್ ಆರ್ ಲೆಂತ್ ಎಲ್ಲ ಏನಾಗಿರ್ತೈತಿ ಪಾಸಿಟಿವ್ ಇರ್ತೈತಿ. ದೇರ್ಫೋರ್ ಬ್ರೆಡ್ತ್ ಎಷ್ಟು ಬರ್ತೈತಿ ಬ್ರೆಡ್ತ್ x ಈಸ್ ಈಕ್ವಲ್ಸ್ ಟು 16. ಲೆಂತ್ ಎಷ್ಟು ಬರ್ತೈತಿ ರೀ ಲೆಂತ್ ಈಸ್ ಈಕ್ವಲ್ಸ್ ಟು 2x ಪ್ಲಸ್ 1 ಇಲ್ಲಿ ಬರ್ಕೊಂಡವ್ರಿ ಫಸ್ಟ್ 2x ಪ್ಲಸ್ 1 2 ಇಂಟು 16 ಪ್ಲಸ್ 1 16 2 ಪ್ಲಸ್ 1 ಈಸ್ ಈಕ್ವಲ್ಸ್ ಟು 33. therefore breadth is 16, then length is 33 centimeter. ಯೂನಿಟ್ ಈಸ್ ವೆರಿ ಇಂಪಾರ್ಟೆಂಟ್ ರೀ. ಯೂನಿಟ್ ಬರೀಬೇಕು, ಇದಕ್ಕೆ ಮಾರ್ಕ್ಸ್ ಇರುತ್ತೆ, ಇಲ್ಲ ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆನಾ, 16 ಸೆಂಟಿಮೀಟರ್ ಆ್ಯಂಡ್ 33 ಸೆಂಟಿಮೀಟರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್
ಇಲ್ಲಿ ನೋಡಿ, ಇದು ಏನು ಕೇಳಿದ್ದೇನಪ್ಪ ಅಂತಂದ್ರೆ, ವೆರಿಫೈ ವೆದರ್ ದ ಫಾಲೋಯಿಂಗ್ ಸಿಚುವೇಶನ್ ಈಸ್ ಪಾಸಿಬಲ್ ಆರ್ ನಾಟ್ ಬೈ ಫೈಂಡಿಂಗ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ ದಿಸ್ ಸಿಚುವೇಶನ್ ಅಂತ. ಓಕೆನಾ, ವೆರಿಫೈ ಮಾಡಬೇಕು ಅಂದರೆ ಇಲ್ಲಿ ಈ ಸಿಚುವೇಶನ್ಸ್ ಇದೇನೋ ಇಲ್ಲ ಅಂತ, ಪಾಸಿಬಲ್ ಆರ್ ನಾಟ್ ಬೈ ಫೈಂಡಿಂಗ್ ದ ಡಿಸ್ಕ್ರಿಮಿನೆಂಟ್ ಅಂತ, ಅಂದ್ರೆ ಡಿಸ್ಕ್ರಿಮಿನೆಂಟ್ನ ಫೈಂಡ್ ಔಟ್ ಮಾಡಬೇಕು ಅಂತ ಇಲ್ಲಿ ನೋಡಿ. ದ ಸಮ್ ಆಫ್ ದ ಏಜಸ್ ಆಫ್ ಟು ಫ್ರೆಂಡ್ಸ್ ಈಸ್ 20 years ಅಂತ. ಓಕೆ, ದ ಸಮ್ ಆಫ್ ಏಜಸ್ ಆಫ್ ಟು ಫ್ರೆಂಡ್ಸ್ ಈಸ್ 20 years. ಇವಾಗ ನೋಡಿ, ದ ಸಮ್ ಆಫ್ ಅಂತ ಹೇಳ್ತಿದ್ದಾನಲ್ಲ, ಸಮ್ ಆಫ್ ಫಸ್ಟ್ ಪರ್ಸನ್ ಏನು ತೊಗೊಂಡಮ್ಮ, ಎಕ್ಸ್ ತೊಗೊಂಡಮ್ಮ, ಏಜ್ ಆಫ್ ಅನದರ್ ಫ್ರೆಂಡ್ ಈಸ್ ಎರಡು ಮಾಡಿದ್ರೆ ಎಷ್ಟು ಬರ್ತೈತೆ ರೀ, 20 ಬರುತ್ತೆ. 20 ಬರುತ್ತಾ, ಆ 20 ಇದ್ರ ಮೈನಸ್ ಮಾಡಿದ್ರೆ ಏನು ಬರ್ತದೆ ರೀ, ಈ ಪರ್ಸನ್ ಏನು ಸಿಗುತ್ತೆ ನಮಗೆ, ಏಜ್ ಸಿಗುತ್ತೆ. ಈ ಪರ್ಸನ್ ನಮ್ಗೆ ಏನು ಸಿಗುತ್ತೆ, ಏಜ್ ಸಿಗುತ್ತೆ. ಓಕೆನಾ, ದ ಏಜ್ ಆಫ್ ಫಸ್ಟ್ ಫ್ರೆಂಡ್ ಈಸ್ ಎಕ್ಸ್ ಆ್ಯಂಡ್ ದ ಏಜ್ ಆಫ್ ದ ಅದರ್ ಫ್ರೆಂಡ್ ಈಸ್ 20 - x. 20 - x ಯಾಕೆ ತೊಗೊಂಡಿನಪ್ಪ ಅಂದರೆ, ಆ ಎರಡನ್ನೂ ಇಬ್ಬರು ಫ್ರೆಂಡ್ಸ್ ಇದ್ದಾರೆ, ಸಪೋಸ್ ಈ ಥರನೂ ತೊಗೋಬೋದು, x + y = 20. ಓಕೆ, ತೊಗೊಂಡ್ಕಿಂದ y = ಅನದರ್ ಪರ್ಸನ್ ಅಂತಾರೆ 20 - x ಮಾಡ್ತಿರಲ್ಲ, ಹಿಂಗೆ ತೊಗೊಂಡಿದ್ದೀನಿ. ಓಕೆನಾ, ಇವಾಗ ಏನು ಹೇಳ್ತಿದ್ದಾರೆ, 4 years ago the product of their ages in years was 48 ಅಂತ. ಅಂದರೆ 4 years ago ಹೇಳ್ತಿದ್ದಾರೆ. 4 years ago ಅಂತಂದರೆ ಏನು ಮಾಡ್ಬೇಕು ರೀ, ಮೈನಸ್ ಮಾಡಬೇಕು. ಯಾಕಪ್ಪ ಅಂತಂದರೆ, ಸಪೋಸು ಇವಾಗ ಪ್ರೆಸೆಂಟ್ ಏಜ್ 25 ಇದ್ರೆ, 4 years ago ಅಂತಂದರೆ ಏಜ್ ಎಷ್ಟು ಇರ್ತೈತೆ ರೀ, 21 ಆಗಿರುತ್ತೆ ತಾನೇ. ಅದಕ್ಕೇನು ಮಾಡ್ಬೇಕು ರೀ, ಮೈನಸ್ ಮಾಡಬೇಕು. ಎಷ್ಟು ಮಾಡ್ತೀರಾ, ಎಲ್ಲರದೇ ಏನು ತೊಗೋತೀರಲ್ಲಿ, 4 years ago ಅಂತ ಹೇಳಿದ್ರಲ್ಲ, 2% ಏನು ಮಾಡ್ಬೇಕು ರೀ ನಾವು, ಪ್ರಾಡಕ್ಟ್ ಮಾಡಿದರೆ ನನಗೆ ಎಷ್ಟು ಸಿಗುತ್ತೆ ಇಲ್ಲಿ, 48 ಸಿಗುತ್ತೆ. ಓಕೆ, ಫಸ್ಟ್ ಪರ್ಸನ್ನು x - 4, ಯಾಕಂದರೆ ಇಬ್ಬರು ಪರ್ಸನ್ಸ್ ಒಳಗಡೆನು ಈಗ 25 ಅಂತ ಹೇಳಿದೆ, ಇನ್ನೊಬ್ರು ಫ್ರೆಂಡ್ ಅವ್ರದ್ದು ಬ್ಯಾಕ್ ಅಂತ 4 years ago ಅಂದರೆ ಅವ್ರದ್ದು ಮೈನಸ್ ಮಾಡಬೇಕು ಅಂತ. ಇಲ್ಲಿ ಎಷ್ಟು ಆಗ್ತದೆ ರೀ, 20 - x - 4 = 48. ಓಕೆನಾ, ಇಲ್ಲಿ ನೋಡಿ ಏನು ಮಾಡ್ತೀರಿ, x - 4 ಇದೇನು ಮಾಡ್ತೀರಿ, ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ ಇದು, 16 ಆಗುತ್ತೆ. 20 - 4 ಮಾಡಿದರೆ 16 - x = 48. ಮಲ್ಟಿಪ್ಲೈ ಮಾಡಿ, ಎರಡನ್ನೂ ಮಲ್ಟಿಪ್ಲೈ ಮಾಡಿ ಎಷ್ಟಾಗುತ್ತೆ, x × 16 ಮಾಡಿದರೆ 16x, x × - x ಮಾಡಿದರೆ x² ಬರುತ್ತೆ. ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರ್ತದೆ ರೀ, 16 × 4 = 64, ಮೈನಸ್ ಇಂಟು ಮೈನಸ್ ಪ್ಲಸ್ 4x = 48 ಬರುತ್ತೆ. ಇವಾಗ ಏನು ಮಾಡ್ತೀರಿ, 16x ಐತಿ, ಇಲ್ಲಿ 4x ಐತಿ, ಎಷ್ಟಾಗ್ತದೆ -x² ಪ್ಲಸ್ 20x - 64 = 48. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕಾದ್ರೆ ಇದು ಯಾವಾಗಲೂ ಏನಾಗಿರ್ಬೇಕು ರೀ, ಪಾಸಿಟಿವ್ ಇರಬೇಕು. ಅದಕ್ಕೆ ಏನು ಮಾಡಿರಿ, ಇದೆಲ್ಲ ಟರ್ಮ್ನು ರೈಟ್ ಹ್ಯಾಂಡ್ ಸೈಡ್ ತೊಗೊಂಡೋಗ್ರಿ. ತೊಗೊಂಡ್ರೆ ಇದು ಏನಾಗ್ತದೆ ರೀ, ಪಾಸಿಟಿವ್ ಆಗುತ್ತೆ, ಪ್ಲಸ್ ಇದೇನಾಗ್ತದೆ ರೀ, ನೆಗೆಟಿವ್ ಆಗುತ್ತೆ. 20x ಇದು ಆ ಸೈಡ್ ಬಂದರೆ ಏನಾಗ್ತದೆ ರೀ, ಪಾಸಿಟಿವ್ ಆಗ್ತೈತಿ. 64 + 48 ಆಗುತ್ತಾ, 48 ಆಗುತ್ತಾ. x² this one minus 20x ಇದೇನಾಗ್ತದೆ, ಆ್ಯಡ್ ಮಾಡಿ ಎರಡೂ ಎಷ್ಟು ಬರುತ್ತೆ ರೀ, 64 48 12 ಆಗುತ್ತೆ. 12 13 132 ಆಗುತ್ತೆ. 132 ಪ್ಲಸ್ 132 = 0. ಏನು ಮಾಡೋಕ್ಕೆ ಹೇಳ್ದಾನೆ ರೀ, ಇಲ್ಲಿ ಡಿಟರ್ಮೈನ್ ದ ಪ್ರೆಸೆಂಟ್ ಏಜ್ ಅಂತ ಹೇಳ್ತಿದ್ದಾನೆ. ಅಲ್ಲಿ ಏನು ಕಂಡೀಷನ್ ಕೊಟ್ಟಿದ್ದಪ್ಪ ಅಂದರೆ, ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡಬೇಕು. ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡಿದರೆ ಅವ್ರು ಏಜಸ್ಸನ್ನು ಫೈಂಡ್ ಔಟ್ ಮಾಡ್ಬೋದಾ ಅಂತ. ಫಸ್ಟ್ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡಿ. ಇಲ್ಲಿ ವ್ಯಾಲ್ಯೂ ಎಷ್ಟು ಆಗ್ತೈತಿ,
1 ಬಿ ವ್ಯಾಲ್ಯೂ ಎಷ್ಟಾಗುತ್ತೆ -20, ಸಿ ವ್ಯಾಲ್ಯೂ ಎಷ್ಟಾಗುತ್ತೆ 132. ಡಿ ಈಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಬಿ ಎಷ್ಟೈತ್ರಿ -20 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದರೆ 1 ಐತಿ 132. 20 ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರ್ತೈತೆ ರೀ 400 ಬರುತ್ತೆ. ಇದು ಮಲ್ಟಿಪ್ಲೈ ಮಾಡಿ 4 2 ಝ 8 4 3 ಝ 12 4 1 ಝ 4 ಇದು ಎಷ್ಟಾಗುತ್ತೆ ರೀ 5 ಆಗುತ್ತೆ 5 ಆಗುತ್ತೆ. ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ 8 8 2 2 ಇಲ್ಲಿ ಎಷ್ಟು ಬರುತ್ತೆ ರೀ -128 ಬರುತ್ತೆ. -128 ಬಂದರೆ ಇದೇನಾಯ್ತು ರೀ ನೆಗೆಟಿವ್ ಯಾಕೆ ಬರ್ತದೆ ಬಿಗ್ಗರ್ ನಂಬರ್ ಸೈನ್ ನೆಗೆಟಿವ್ ಇದೆ. ಡಿಸೈನ್ -0 ಡಿಸ್ಕ್ರಿಮಿನೇಟಿವ್ ನಂಬರ್ <0 ಆಗಿತ್ತಪ್ಪ ಅಂತಂದರೆ ಇಲ್ಲಿ ಏನಾಗಲ್ಲ ರೀ ರೂಟ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಬರಲ್ಲ. ಮಾಡೋಕ್ಕೆ ಬರಲ್ಲ. ನೋ ರಿಯಲ್ ರೂಟ್ ಎಕ್ಸಿಸ್ಟ್ ಅಂತ ಹೇಳ್ತಾರೆ. ಹಿಯರ್ ಇನ್ ದಿಸ್ ಕೇಸ್ ವಿ ಕೆನಾಟ್ ಫೈಂಡ್ ಔಟ್ ದೇರ್ ಪರ್ಸೆಂಟೇಜಸ್. ಓಕೆನಾ. ಇಫ್ ಏನು ಹೇಳತ್ತಾನೋ ಇಫ್ ಸೊ ಸಪೋಸ್ ಏನಾದರೂ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿತ್ತಪ್ಪ ಅಂದರೆ ಡಿಟರ್ಮೈನ್ ದೇರ್ ಪ್ರೆಸೆಂಟೇಜಸ್ ಅಂತ ಹೇಳಿದೆ. ಇದೇನಾದರೂ ಸ್ಯಾಟಿಸ್ಫೈ ಆಗಿತ್ತಪ್ಪ ಸಪೋಸ್ ಏನಾದರೂ ಗ್ರೇಟರ್ ದನ್ 0 ಆರ್ ಈಸ್ ಈಕ್ವಲ್ಸ್ ಟು 0 ಬಂದರೆ ಇವರು ಎಜಸ್ ಫೈಂಡ್ ಔಟ್ ಮಾಡೋಕ್ಕೆ ಬರ್ತಿತ್ತು. ಇಲ್ಲಿ ಏನಾಗಿಲ್ಲಪ್ಪ ಅಂತಂದರೆ ಫೈಂಡ್ ಔಟ್ ಮಾಡೋಕ್ಕೆ ಬರಲ್ಲ. ಇಲ್ಲಿ ನೋಡಿ 3 ಮಾರ್ಕ್ಸಿನ ಕ್ವಶನ್ ಈ ಥರ ಕಂಪಲ್ಸರಿ ಇರ್ತದೆ ರೀ. ಕ್ವಾಡ್ರಾಟಿಕ್ ಈಕ್ವೇಷನ್ ಮೇಲೆ ಈ ಥರ ಕ್ವಶನ್ ಕಂಪಲ್ಸರಿ ಇರುತ್ತೆ. ಓಕೆನಾ. ಇನ್ ಎ ಸ್ಕೂಲ್ ಇಟ್ ವಾಸ್ ಎ ಡಿಸೈಡೆಡ್ ಟು ಡಿಸ್ಟ್ರಿಬ್ಯೂಟ್ ₹1500 ಈಕ್ವಲಿ ಅಮಂಗ್ ದ ಸ್ಟೂಡೆಂಟ್ಸ್. ಅಂದರೆ ಏನಪ್ಪ ಅಂದರೆ 1500 ರೂಪೀನ ಈಕ್ವಲ್ ಆಗಿ ಸ್ಟೂಡೆಂಟ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅನ್ಕೊಂಡಾಗ ಅದು ಹೆಂಗಪ್ಪ ಅಂದ್ರೆ ಹೂ ಗೆಟ್ A+ ಗ್ರೇಡ್ ಇನ್ 10th ಸ್ಟ್ಯಾಂಡರ್ಡ್ ಆ್ಯನ್ಯುವಲ್ ಎಕ್ಸಾಮಲ್ಲಿ 10th ಸ್ಟ್ಯಾಂಡರ್ಡ್ ಮಕ್ಕಳು ಯಾರು A+ ಗ್ರೇಡ್ ತೊಗೋತಾರೆ ನೋಡೋ ಅವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ 1500ನ ಈಕ್ವಲ್ ಆಗಿ ಡಿವೈಡ್ ಮಾಡಬೇಕಂತ. ಆಫ್ಟರ್ ದ ರಿಸಲ್ಟ್ 5 more ಸ್ಟೂಡೆಂಟ್ಸ್ ಗಾಟ್ A+ ಗ್ರೇಡ್ ದೆನ್ ಎಕ್ಸ್ಪೆಕ್ಟೆಡ್ ಸ್ಟೂಡೆಂಟ್ಸ್ ಆಫ್ ದ A+ ಗ್ರೇಡ್ ಬಿಫೋರ್ ಎಕ್ಸಾಮ್. ಅಂದರೆ ಇನ್ನೂ 5 ಸ್ಟೂಡೆಂಟ್ಸ್ ಏನು ಮಾಡಿದ್ರಪ್ಪ ಅಂತಂದರೆ ಜಾಸ್ತಿ ತೊಗೊಂಡ್ರು ಅಂತ. A+ ಗ್ರೇಡ್ನ ಈ 1500 ಕೊಡಬೇಕಂತ ಡಿಸೈಡ್ ಮಾಡಿದಾರ ಇಷ್ಟು ಸ್ಟೂಡೆಂಟಿಗೆ. ಬಟ್ ಅಲ್ಲೇನಾಗುತ್ತಪ್ಪ ಅಂದರೆ ಇನ್ನೂ 5 ಸ್ಟೂಡೆಂಟ್ಸ್ ಎಕ್ಸ್ಟ್ರಾ ಬರ್ತಾರೆ. ಆಸ್ ಅ ರಿಸಲ್ಟ್ ದ ಅಮೌಂಟ್ ರಿಸೀವ್ಡ್ ಬೈ ದ ಈಚ್ ಸ್ಟೂಡೆಂಟ್ ವಾಸ್ ರೆಡ್ಯೂಸ್ಡ್ ಬೈ 25. ಅಂದರೆ ಇವಾಗ ನಾನು ಏನಾದರೂ ಒಬ್ಬ ಸ್ಟೂಡೆಂಟಿಗೆ 100 ರೂಪಾಯಿ ಪೇ ಮಾಡ್ತಿದ್ದೀನಪ್ಪ ಅಂತಂದರೆ ರಿಸಲ್ಟ್ ಬಂದಾದ್ಮೇಲೆ ಏನು ಮಾಡ್ತೀನಿ 75 ರೂಪಾಯಿನ ಪೇ ಮಾಡ್ತೀನಿ ಅವ್ರಿಗೆ. ಯಾಕಂದರೆ ಏನು ರೆಡ್ಯೂಸ್ ಮಾಡತ್ತಾರ 25 ರೂಪಾಯಿನ ರೆಡ್ಯೂಸ್ ಮಾಡ್ತಿದಾರ ಅಂತ. ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗಾಟ್ A+ ಗ್ರೇಡ್ ಆಫ್ಟರ್ ದ ರಿಸಲ್ಟ್. ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗಾಟ್ A+ ಗ್ರೇಡ್ ಆಫ್ಟರ್ ದ ರಿಸಲ್ಟ್ ಆದಮೇಲೆ A+ ಗ್ರೇಡ್ ಎಷ್ಟು ಜನ ಸ್ಟೂಡೆಂಟ್ಸ್ ತೊಗೊಂಡ್ರು ಅಂತ ಹೇಳಬೇಕು. ಓಕೆನಾ. ನೋಡಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೊತ್ತಿದ್ದಾರೆ ಅಂತ ನಮಗೆ. ಸೊಲ್ಯೂಷನ್ ಲೆಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಕ್ಸ್ ತಗೋರಿ ಟೋಟಲ್ ಅಮೌಂಟ್ ಎಷ್ಟೈತ್ರಿ 1500 ಐತಿ. ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೇವೆ ಅಂದರೆ ಏನು ಮಾಡ್ತೀವಿ ರೀ 1500 ಡಿವೈಡ್ ಬೈ ಎಕ್ಸ್ ಮಾಡಬೇಕು. ಓಕೆನಾ. ಇವಾಗ ಏನಾಗುತ್ತೆ 5 more ಸ್ಟೂಡೆಂಟ್ಸ್ ಆದರೆ 5 more ಸ್ಟೂಡೆಂಟ್ಸ್ ಅಂತ ಹೇಳ್ತಿದಾರಪ್ಪ ಹೇಳ್ಬೇಕು ರೀ 1500 ಡಿವೈಡ್ ಬೈ ಎಕ್ಸ್ 5 more ಸ್ಟೂಡೆಂಟ್ಸ್ ಅಂತ ಹೇಳ್ತಿದಾರ. ಸಪೋಸ್ ಏನಾದರೂ ಇಲ್ಲಿ ಜಾಸ್ತಿ ಅಂದರೆ ಪ್ಲಸ್ 5 more ಸ್ಟೂಡೆಂಟ್ಸ್ ಬಂದ್ರಪ್ಪ ಅಂದ್ರೆ ಈ 1500 ಡಿವೈಡ್ ಬೈ ಎಕ್ಸ್ ಇದೆ ಅಲ್ವಾ 5 more ಸ್ಟೂಡೆಂಟ್ಸ್ ಅಂತ ಹೇಳ್ತಾರ. ಫಸ್ಟ್ ಏನಾಗಿತ್ತು 1500 ಬೈ ಎಕ್ಸ್ ಇತ್ತು. ಇವಾಗ ಏನು ಮಾಡ್ತಿದಾರಪ್ಪ ಅಂತಂದರೆ ಎಷ್ಟು ಜನ ಜಾಸ್ತಿ ಬರಕತ್ತಾರಿ 5 ಜನ ಎಕ್ಸ್ಟ್ರಾ ಆ್ಯಡ್ ಆಗ್ತದೆ ಸ್ಟೂಡೆಂಟ್ಸ್. ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿದೆಲ್ಲ 5 more ಸ್ಟೂಡೆಂಟ್ಸ್ ಅಂತ ಹೇಳ್ತಿದಾರಪ್ಪ ಅಂದರೆ ಪ್ಲಸ್ 5ನ ಆ್ಯಡ್ ಮಾಡಬೇಕು. ಅವಾಗ ಏನಾಗ್ತಿರ್ತದಪ್ಪ ಅಂದ್ರೆ ಈ ಕೊಡಬೇಕಾದಂಥ ಅಮೌಂಟಲ್ಲಿ ನಾವು ಎಷ್ಟು ರೆಡ್ಯೂಸ್ ಮಾಡತ್ತೀವಿ ರೆಡ್ಯೂಸ್ಡ್ ಅಂತಿದೆ ನೋಡಿ. ಎಷ್ಟು 25 ರೂಪಾಯಿನ ರೆಡ್ಯೂಸ್ ಮಾಡಾಕತ್ತೆ. ಇಂಪಾರ್ಟೆಂಟ್ ಇದು ನೋಡಿರಿ. ಫಸ್ಟ್ ಏನಿದೆ 1500 ಬೈ ಎಕ್ಸ್
ಸೇಮ್ ಇರುತ್ತೆ. ಪ್ಲಸ್ 5 ಸ್ಟೂಡೆಂಟ್ಸ್ ಏನಾದರೂ ಆ್ಯಡ್ ಆದರೆ ಇಲ್ಲಿ ಏನು ಮಾಡ್ತೀವಿ, ರೆಡ್ಯೂಸ್ ಮಾಡ್ತೀವಿ. ಎಷ್ಟು ರೆಡ್ಯೂಸ್ ಮಾಡಾಕತ್ತೀವಿ? 25 ರೂಪಾಯಿನ ರೆಡ್ಯೂಸ್ ಮಾಡಾಕತ್ತೀವಿ. ಇದು ಕೊಡಬೇಕಾದಂಥ ಅಮೌಂಟಲ್ಲಿ 25 ರೂಪಾಯಿನ ಏನು ಮಾಡತ್ತೀವಿ, ರೆಡ್ಯೂಸ್ ಮಾಡಾಕ್ತೀವಿ ಅಂತ. ಇಟ್ ಈಸ್ ದ ಈಕ್ವೇಷನ್. ಈ ಈಕ್ವೇಷನ್ ಬಂದಮೇಲೆ ಆರಾಮ್ಸೆ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಗುತ್ತಾ, ಸಾಲ್ವ್ ಮಾಡ್ಬೋದು. ಇದು ಬರ್ಕೊಂಡಿದ್ದು ಇಂಪಾರ್ಟೆಂಟ್. ಫಸ್ಟ್ ಏನು ಮಾಡ್ತೀವಿ, ನಂಬರ್ ಆಫ್ ಸ್ಟೂಡೆಂಟ್ ಬರ್ಕೋರಿ, ಡಿವೈಡ್ ಮಾಡ್ತೀವಿ. ಅಮೌಂಟ್ ಸ್ಟೂಡೆಂಟ್ಸ್ ಎಷ್ಟು 1500ನ ಡಿವೈಡ್ ಮಾಡ್ತೀವಿ. ನಂಬರ್ ಆಫ್ ಸ್ಟೂಡೆಂಟ್ ಡಿವೈಡ್ ಮಾಡಿದರೆ ಎಷ್ಟು, ಈಚ್ ಪರ್ಸನ್ಗೆ ಎಷ್ಟು ಸಿಗುತ್ತೆ ಅಂತ ಇಲ್ಲಿ ಗೊತ್ತಾಗ್ತೈತಲ್ವ. ಇಲ್ಲಿ 1500/x ಇರುತ್ತೆ, ಪ್ಲಸ್ ನಂಬರ್ ಆಫ್ ಸ್ಟೂಡೆಂಟ್ನ ಯಾರು ಮಾಡಿದರೆ ಇಲ್ಲಿ ಏನಾಗುತ್ತೆ, ಕೊಡಬೇಕಾದ ಅಮೌಂಟ್ ಒಳಗಡೆ 25 ರೂಪಾಯಿ ಏನಾಗುತ್ತೆ, ಲೆಸ್ ಆಗ್ತೈತಿ ಅಂತ. ನೆಕ್ಸ್ಟ್ ಏನು ಮಾಡ್ತೀರಿ, ಇದು ಎಕ್ಸ್ ವೇರಿಯಬಲ್ ಇದ್ದರೆ ಒಂದೇ ಕಡೆ ತೊಗೊಂಬರಿ. 1500 ಡಿವೈಡ್ ಬೈ ಎಕ್ಸ್ ಮೈನಸ್ 1500 ಡಿವೈಡ್ ಬೈ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ಸ್ ಟು, ಇದು ನೆಗೆಟಿವ್ ಆ ಸೈಡ್ ಏನಾಗ್ತೈತಿ, ಪಾಸಿಟಿವ್ ಆಗ್ತೈತಿ. ಇಲ್ಲಿ 1500 ಕಾಮನ್ ತೆಗೀರಿ. 1500 ಕಾಮನ್ ತೆಗೀರಿ, ಏನು ಮಾಡಿರಿ, 1 ಡಿವೈಡ್ ಬೈ ಎಕ್ಸ್ ಮೈನಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ಸ್ ಟು 25 ಬರುತ್ತೆ. ಎಲ್ ಸಿ ಎಮ್ ತೆಗೀರಿ, ಎಷ್ಟಾಗ್ತೈತಿ, ಎಲ್ ಸಿ ಎಮ್ ತೆಗೆದ್ರೆ ಎಕ್ಸ್ ಪ್ಲಸ್ 5 ಮೈನಸ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ಸ್ ಟು 25. ಏನಾಗ್ತೀರಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಂದರೆ ಎಲ್ ಸಿ ಎಮ್ ಏನಾಗ್ತದೆ, ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಬರುತ್ತೆ. ಇಲ್ಲೇನು ಎಕ್ಸ್ ಪ್ಲಸ್ 5 ಇಲ್ಲ, ಅದು ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಎಕ್ಸ್ ಇಲ್ಲ, ಅಂದರೆ ಎಕ್ಸ್ ಪ್ಲಸ್ 5 ಇದೆ, ಬಟ್ ಎಕ್ಸ್ ಅಲ್ಲ. ಎಕ್ಸ್ ಪ್ಲಸ್ 5 ಮತ್ತು ಎಕ್ಸ್ ಬೇರೆ ಬೇರೆ ಏನೋ, ದಿಸ್ ಟು ಆರ್ ಡಿಫ್ರೆಂಟ್ ಅಂತ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಏನು ಮಾಡ್ತೀರಾ, ಇಲ್ಲಿ ನೋಡಿ 1500 ಏನಾಗ್ತದೆ, ಡಿವೈಡ್ ಆಗ್ತೈತಿ. ಇಲ್ಲಿ ನೋಡಿರಿ, ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಸೈನ್ ಇದೆ, ಎರಡು ಏನಾಗ್ತಾವೆ ರೀ, ಕ್ಯಾನ್ಸಲ್ ಆಗ್ತವೆ. ಕ್ಯಾನ್ಸಲ್ ಆಗಿ ಏನು ಉಳಿತೈತೆ ರೀ, 5 ಡಿವೈಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5 ಈಸ್ ಈಕ್ವಲ್ಸ್ ಟು, ಇದು ಏನಾಗ್ತದೆ 25 ಡಿವೈಡೆಡ್ ಬೈ 1500 ಆಗುತ್ತೆ. 1500 ಆಗುತ್ತೆ. ಇಲ್ಲಿ ಏನಾದರೂ ಈಕ್ವಲ್ ಸೈನ್ ಇದ್ದರೆ ನ್ಯೂಮರೇಟರ್ನ ಕ್ಯಾನ್ಸಲ್ ಮಾಡ್ಬೋದು ರೀ. 5 1 ಜಾ 5 5 ಜಾ. ಇಲ್ಲಿದ್ದಾಗ ಏನು ಮಾಡ್ತೀರಪ್ಪ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡೋಕೆ ಬರುತ್ತೆ. ಮತ್ತು ಈಕ್ವಲ್ ಟು ಸೈನ್ ಇದ್ದಾಗ ಮಾಡ್ಬೋದು. ಬಟ್ ಇಲ್ಲಪ್ಪ ಅಂದರೆ ನ್ಯೂಮರೇಟರ್ ಡಿನಾಮಿನೇಟರ್ ಮಾಡೋದು. 5 1 ಜಾ 5 3 ಜಾ 15 300 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 300 ಈಸ್ ಈಕ್ವಲ್ಸ್ ಟು ಎಕ್ಸ್ ಇಂಟು ಎಕ್ಸ್ ಪ್ಲಸ್ 5. ಈಗೇನಾಗ್ತದೆ, 300 ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 5x. 5x ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 300 ಈಸ್ ಈಕ್ವಲ್ಸ್ ಟು 0. ಇವಾಗ ಏನು ಮಾಡ್ಬೇಕು ರೀ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 300 ಬರಬೇಕು. ನೆಕ್ಸ್ಟ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ 5 ಬರಬೇಕು. ಸ್ಪ್ಲಿಟ್ ಮಾಡಿರಿ, ಹೆಂಗೆ ಮಾಡ್ತೀರಾ, 2 1 ಜಾ 2 5 ಜಾ 2 7 ಜಾ 2 5 ಜಾ. ನೆಕ್ಸ್ಟ್ 3 ಇಲ್ಲೇ ಟೇಬಲ್ನಾಗ ಕ್ಯಾನ್ಸಲ್ ಆಗ್ತೈತೆ ಏನ್ರಿ, ಕ್ಯಾನ್ಸಲ್ ಆಗುತ್ತಾ. 3 2 ಜಾ 3 5 ಜಾ 5 5 ಜಾ 5 1 ಜಾ. ಇವಾಗ ಮಾಡಿ, 2 2 ಜಾ 4 4 2 ಜಾ 4 3 ಜಾ 12 12. ಎರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, 25 ಬರುತ್ತೆ. ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಸಿಗ್ತೈತೆ ನೋಡಿರಿ. ಆ್ಯಡ್ ಮಾಡಿದ್ರೆ ಬರಲ್ಲ, ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಎಷ್ಟಾಗ್ತೈತಿ, ಜಾಸ್ತಿ ಬರುತ್ತೆ. ಇಲ್ಲಿ 8 ಅಂದರೆ 13 ಅಬೋ ಬರ್ತೈತಿ, ಇದು ಬರಲ್ಲ. ನೆಕ್ಸ್ಟ್ ಏನು ಮಾಡುತ್ತೆ, ನೆಕ್ಸ್ಟ್ ಏನು ಮಾಡಿ ಚೆಕ್ ಮಾಡ್ಕೋಬೇಕು. 2 2 ಜಾ 4 4 5 ಜಾ 4 5 ಜಾ 20. ನೆಕ್ಸ್ಟ್ 3 5 ಜಾ 15 ಬರುತ್ತೆ ನೋಡಿ. ಯಾರು ಮಾಡಿದ್ರೆ 35 ಬರುತ್ತೆ. ನೆಕ್ಸ್ಟ್ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಬರ್ತೈತೆ ನೋಡಿ. 20ಅಲ್ಲಿ ಮೈನಸ್ 15 ಮಾಡಿದ್ರೆ ಎಷ್ಟು ಬರುತ್ತೆ ರೀ, 5 ಬರುತ್ತೆ. ಇವಾಗ ನೋಡಿ, ಮೈನಸ್ 300 ಎಕ್ಸ್ ಸ್ಕ್ವೇರ್ ಎರಡನ್ನೂ ಮಲ್ಟಿಪ್ಲೈ ಮಾಡಬೇಕು. ಇದು ಸ್ಪ್ಲಿಟ್ ಮಾಡಬೇಕು. ಸ್ಪ್ಲಿಟ್ ಮಾಡಿ ಎಷ್ಟೆಷ್ಟು ಮಾಡಿದ್ದೇವೆ ರೀ, 20x ಇಂಟು 15x. ಮಲ್ಟಿಪ್ಲೈ ಮಾಡಿದ್ರೆ ಇದು ಬರಬೇಕು, ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡಿದ್ರೆ ಇದು ಬರಬೇಕು ರೀ. ಇಲ್ಲಿ 5x ಬರಬೇಕಪ್ಪ ಅಂದರೆ ಸೈನ್ ಏನು ಕೊಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಸೈನ್ ಇದೆ ಅಲ್ರಿ, ಅದನ್ನು ಬಿಗ್ಗರ್ ನಂಬರ್ ಸೈನಿಗೆ ಕೊಟ್ಬಿಡಬೇಕು. ಬಿಗ್ಗರ್ ನಂಬರ್ ವ್ಯಾಲ್ಯೂ ಕೊಟ್ಬಿಡ್ಬೇಕು. ಪ್ಲಸ್ ಇಂಟು ಮೈನಸ್ 20 ಇಂಟು 15 ಮಾಡಿದ್ರೆ 300 ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈಗ ಏನಾಗುತ್ತೆ, ಪ್ಲಸ್ 5x ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 20x ಮೈನಸ್ 15x ಮೈನಸ್ 300 ಈಕ್ವಲ್ಸ್ ಟು 0. ಇಲ್ಲಿ 8 ಕಾಮನ್ ಬರ್ತದೆ, ಎಕ್ಸ್ ಕಾಮನ್ ಬರುತ್ತೆ.
ಎಕ್ಸ್ ಪ್ಲಸ್ 20 ಹಿಯರ್ ಮೈನಸ್ 15 ಕಾಮನ್ ತೆಗಿರಿ. 15 ಕಾಮನ್ ತೆಗಿರಿ ಏನಾಗ್ತದೆ 15 2 ಝಾ 15 2 ಝಾ 15 2 ಝಾ ಸೇಮ್ ನೋಡ್ರಿ ಇಲ್ಲಿ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀವಿ ಪ್ಲಸ್ ಮಾಡ್ಕೋಬೇಕು. ಇಲ್ಲೇನು ಕಾಮನ್ ಬಿಡ್ತೀರಿ ಎಕ್ಸ್ ಪ್ಲಸ್ 20 ಎಕ್ಸ್ ಪ್ಲಸ್ 20 ನೆಕ್ಸ್ಟ್ ಎಕ್ಸ್ ಮೈನಸ್ 15 ಈಸ್ ಈಕ್ವಲ್ಸ್ ಟು 0 ಎಕ್ಸ್ ಪ್ಲಸ್ 20 ಈಸ್ ಈಕ್ವಲ್ಸ್ ಟು 0 ನೆಕ್ಸ್ಟ್ ಎಕ್ಸ್ ಮೈನಸ್ 15 ಈಸ್ ಈಕ್ವಲ್ಸ್ ಟು 0 ಬರುತ್ತೆ 0 ಬರುತ್ತೆ. ಏನು ಬರ್ತೀರಿ ಎಕ್ಸ್ ಈಕ್ವಲ್ಸ್ ಟು ಮೈನಸ್ 20 ಬರುತ್ತೆ. ನೆಕ್ಸ್ಟ್ ಎಕ್ಸ್ ಈಕ್ವಲ್ಸ್ ಟು 15 ಬರುತ್ತೆ. ಓಕೆನಾ. ನಂಬರ್ ಆಫ್ ಸ್ಟೂಡೆಂಟ್ಸು ಎ ಗ್ರೇಡ್ ಎಷ್ಟು ಜನ ತೊಗೊಂಡ್ರಪ್ಪ ಅಂದರೆ -20 ಸ್ಟೂಡೆಂಟ್ಸ್ ಅಂತ ಹೇಳೋಕ್ಕಾಗಲ್ಲ. ಏನು ಹೇಳ್ತೀವಿ ರೀ 15 ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು. ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಗಾಟ್ ಎ ಪ್ಲಸ್ ಗ್ರೇಡ್ ಆಫ್ಟರ್ ದ ರಿಸಲ್ಟ್ ಆರ್ ಎಷ್ಟು 15 ಅಂತ. ಆನ್ಸರ್ ಎಷ್ಟು ಬರ್ತದೆ ಇರುತ್ತೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ ಫಿಫ್ಟೀನ್ ಅಂತ. ಓಕೆ ಆನ್ಸರ್ ಎಷ್ಟು ಬರ್ತೈತೆ ಇದು 15 ಬರುತ್ತೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.